2 ವರ್ಷದ ಮಗು ಜೋರಾಗಿ ಅಳ್ತಾ ಸಡನ್ ಆಗಿ ಬ್ರೆತ್ ನಿಂತು ಹೋಗುತ್ತೆ. ಪೋಷಕರು ಕಂಗಾಲಾಗ್ತಾರೆ. 2 ನಿಮಿಷ ಆದ್ಮೇಲೆ ರಿಕವರ್ ಆಗುತ್ತೆ. ಇದು ಅಪಾಯಕಾರಿನ ಸಾಮಾನ್ಯನ? ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ಚಂದ್ರಮೋಹನ್, ಮಕ್ಕಳ ವೈದ್ಯರು. ಇವತ್ತಿನ ಈ ವಿಡಿಯೋದಲ್ಲಿ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಇನ್ ಚಿಲ್ಡ್ರನ್ ಇದು ರೋಗನ ಅಥವಾ ಸಾಮಾನ್ಯನ ಅನ್ನೋದು ಹೇಳ್ಕೊಡ್ತೀನಿ. ಇದು ಯಾವ ಮಕ್ಕಳಲ್ಲಿ ಆಗುತ್ತಾ, ಯಾವ ರಿಸ್ಕಿಂದ ಆಗುತ್ತಾ, ವಿಡಿಯೋ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಾನು ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಬಗ್ಗೆ, ಮ್ಯಾನೇಜ್ಮೆಂಟ್, ಪ್ರೋಗ್ನೋಸಿಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ವೆಲ್ಕಮ್. ಮೊದಲನೇದಾಗಿ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅಂದ್ರೆ ಏನು? ಮಗು ಅತ್ತಾಗ ಅಥವಾ ಕೋಪಗೊಂಡಾಗ ಸಡನ್ ಆಗಿ ಬ್ರೆತ್ ನಿಂತು ಹೋಗುತ್ತೆ, ಉಸಿರನ್ನು ಹಿಡಿದುಕೊಳ್ಳೋದು ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್. ಇದು ಸರ್ವೇ ಸಾಮಾನ್ಯವಾಗಿ 6 ತಿಂಗಳಿಂದ 6 ವರ್ಷದ ಒಳಗಿನ ಮಕ್ಕಳಲ್ಲಿ ಕಾಣುತ್ತೆ. ಆದರೆ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಯಾಕೆ ಆಗುತ್ತೆ? ಈ ಒಂದು ಮಕ್ಕಳಲ್ಲಿ 6 ತಿಂಗಳಿಂದ 6 ವರ್ಷದ ಮಕ್ಕಳಲ್ಲಿ ಬ್ರೈನ್ ಮೆಚೂರ್ ಇರೋದಿಲ್ಲ. ಬೇಬಿ ಎಮೋಷನಲಿ ಔಟ್ ಬ್ರೆಸ್ಟ್ ಆದಾಗ ಈ ಬ್ರೆತ್ ಅನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಬ್ರೆತ್ ಹೋಲ್ಡ್ ಆಗುತ್ತೆ, ಉಸಿರಾಟ ನಿಂತು ಹೋಗುತ್ತೆ. ಇನ್ನೊಂದು, ಎಮೋಷನಲಿ ಓವರ್ ಸ್ಟಿಮ್ಯುಲೇಟ್ ಆದಂಥ ಮಕ್ಕಳಲ್ಲಿ ಪ್ಯಾರಾಸಿಂಪಥೆಟಿಕ್ ಆ್ಯಕ್ಷನ್ ಎಲಿವೇಟ್ ಆಗಿ ಬ್ರೆತ್ ಹೋಲ್ಡ್ ಆಗುತ್ತೆ. ಮೂರನೇದಾಗಿ, ಯಾವ ಮಕ್ಕಳಲ್ಲಿ ರಕ್ತದಲ್ಲಿ ಐರನ್ ಡಿಫಿಷಿಯನ್ಸಿ, ಐರನ್ ಕೊರತೆಯಿಂದಾಗಿ ಈ ಒಂದು ಸಮಸ್ಯೆಯನ್ನು ಕಾಣಬಹುದು. ಪೇರೆಂಟ್ಸ್ ಏನು ಮಾಡಬೇಕು? ಪೋಷಕರ ಒಂದು ಕರ್ತವ್ಯ ಬಹಳ ಇಂಪಾರ್ಟೆಂಟ್. ಯಾವುದೇ ಕಾರಣದಲ್ಲಿ ನಿಮ್ಮ ಮಗು 6 ತಿಂಗಳಿಂದ 6 ವರ್ಷದ ಒಳಗಿನ ಇದ್ದಲ್ಲಿ ಸಡನ್ ಆಗಿ ಯಾವುದೇ ಒಂದು ಕಾರಣಕ್ಕೆ ಮಗು ಕೋಪಗೊಂಡು ಜೋರಾಗಿ ಅಳ್ತಾ ಸಡನ್ ಆಗಿ ಬ್ರೆತ್ ಸ್ಟಾಪ್ ಆದಾಗೆ ಉಸಿರಾಟ ಹಿಡಿದುಕೊಂಡರೆ ಪೋಷಕರು ಏನು ಮಾಡಬೇಕು ಅನ್ನೋದ್ರ ಮುಂಚೆ ಏನೇನು ಮಾಡಬಾರ್ದು ಅನ್ನೋದು ಹೇಳ್ತೀನಿ. ಯಾವಾಗ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ ಆಗುತ್ತಲ್ಲ ಆವಾಗ ಮಗುವನ್ನು ಜೋರಾಗಿ ಅಳ್ಳಾಡಿಸೋದಾಗ್ಲಿ, ಬಾಯಲ್ಲಿ ಏನನ್ನು ಹಾಕೋದಾಗ್ಲಿ, ಭಯ ಪಡೋದಾಗ್ಲಿ ಮಾಡಬಾರ್ದು. ಏನನ್ನು ಮಾಡಬೇಕು? ಮಗು ನೆಲದ ಮೇಲೆ ಅಥವಾ ಬೆಡ್ ಮೇಲೆ ಮಲಗಿದ್ರೆ ಒಂದು ಬದಿಯಲ್ಲಿ ಮಲಗಿಸಿ, ಬಾಯಲ್ಲಿ ಏನು ಹಾಕೋದು ಬೇಡ, ಸ್ವಲ್ಪ ನೀರನ್ನು ಮುಖದ ಮೇಲೆ ಚಿಮ್ಮಿಸೋದು, ಇಷ್ಟೇ. ಸೊ 1 to 2 ಮಿನಿಟ್ಸ್ ಆದಮೇಲೆ ತಾನೇ ವಾಪಸ್ ಬರುತ್ತೆ. ಸೊ ಹಾಗಾದರೆ ಈ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಸಾಮಾನ್ಯನಾ? ಇದಕ್ಕೆ ಡಾಕ್ಟರ್ ಕನ್ಸಲ್ಟ್ ಬೇಡವಾ? ಅವಶ್ಯವಾಗಿ ಬೇಕು. ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಂದ್ರೆ ಮೊದಲ ಬಾರಿ ಆದಾಗ, ಈ ಮಕ್ಕಳು ಇದೇ ವಯಸ್ಸಲ್ಲಿ ಇದ್ದರೂ ಕೂಡ ಮೊದಲ ಬಾರಿ ಆದಾಗ ಕನ್ಸಲ್ಟ್ ಮಾಡಿ. ಯಾಕಂದ್ರೆ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಥರ ಕಾಣ್ಬೋದು. ಇದು ಪಿಡ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮಗುವಿನ ಒಂದು ಹಾರ್ಟ್ ಸಮಸ್ಯೆ ಇದ್ದು, ಸೈನೋಟಿಕ್ ಅಂದರೆ ಹಾರ್ಟ್ ಡಿಸೀಸ್ ಅಂತೀವಲ್ಲ, ಆ ಸಮಸ್ಯೆ ಇದ್ದರೂ ಕೂಡ ಮಗು ನೀಲಿ ಆಗುತ್ತೆ. ಈ ಕಾರಣಕ್ಕಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಲಹೆಯನ್ನು ಪಡೆದುಕೊಂಡು, ಒಂದು ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ 1 ನಿಮಿಷಕ್ಕಿಂತ ಹೆಚ್ಚಾಗಿದ್ದರೆ, ಪಿಡ್ಸ್ ಲಕ್ಷಣಗಳು ಇದ್ದರೆ, ಅದು ತುಂಬ ಫ್ರೀಕ್ವೆಂಟ್ ಆಗಿ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಆಗ್ತಾಯಿದೆ ಅಂದ್ರೆ ನೀವು ಖಂಡಿತವಾಗಿಯೂ ಪೀಡಿಯಾಟ್ರಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಲಹೆ ಪಡೆಯಬೇಕು. ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಸರ್ವೇ ಸಾಮಾನ್ಯವಾದ ಒಂದು ಬಿಹೇವಿಯರ್. 6 ತಿಂಗಳಿಂದ 6 ವರ್ಷದ ಮಕ್ಕಳಲ್ಲಿ ಇದು ಕಾಣುತ್ತೆ. ಮ್ಯಾಕ್ಸಿಮಮ್ ಮಕ್ಕಳಲ್ಲಿ ಐರನ್ ಡಿಫಿಷಿಯನ್ಸಿ ಕೊರತೆಯಿಂದಾಗಿ ಈ ಒಂದು ಸಮಸ್ಯೆ ಕಾಣುತ್ತೆ. ಸೊ ಒಂದು ವೇಳೆ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಮನೆಯಲ್ಲಾದರೆ ಪೋಷಕರು ಭಯ ಪಡದೆ ಮೇಲೆ ಹೇಳಿರುವಂಥ ಸಲಹೆಯನ್ನು ಮನೆಯಲ್ಲಿ ಮಗುವಿಗೆ ಮಾಡಿದರೆ ಹೋಗ್ತಾ ಈ ಸಮಸ್ಯೆ ಕೂಡ ಕಂಟ್ರೋಲಲ್ಲೇ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಮಾಹಿತಿ ಒದಗಿಸಿಕೊಟ್ಟಿದ್ದರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಪೋಷಕರು ಕೂಡ ಇದನ್ನು ಖಂಡಿತವಾಗ್ಲೂ ಶೇರ್ ಮಾಡಿ. ಆ ಪೋಷಕರು ಕೂಡ ಇದು ಹೆಲ್ಪ್ ಆಗುತ್ತೆ. ಪೇರೆಂಟ್ಸ್ ಗೈಡೆನ್ಸ್ ಬಗ್ಗೆ ಮಾಹಿತಿ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.